ಫೈನಲ್ ಆಗಿ ನಮ್ಮ ಮಾರ್ಕ್ ಮೂವಿದ ಒಂದು ಅಫಿಷಿಯಲ್ ಟ್ರೈಲರ್ ರಿಲೀಸ್ ಆಗೈತಿ. ಇದ್ರ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಕಿಚ್ಚ ಬಾಸ್ ಅವ್ರ ಅಲ್ಟಿಮೇಟ್ ಲೆವೆಲ್ ಒಳಗೆ ಈ ಒಂದು ಮೂವಿ ಒಳಗೆ ಕಾಣತಾರ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಒಂಥರ ಲುಕ್ ನೋಡ್ರೆ ಪಿದಾಗೋ ಲುಕ್. ಆನಂತರ ಇನ್ನು ಸ್ಟೋರಿ ಲೈನನ್ನು ನೋಡೋದಾದ್ರೆ ಬೆಸ್ಟ್ ಆಫ್ ಬೆಸ್ಟ್ ಲೆವೆಲ್ ಒಳಗೆ ಐತೆ ಅಂತ ನನಗೆ ಅನ್ಸೈತಿ. ಯಾವ ಕಾರಣಕ್ಕಂದ್ರೆ ಏನೈತಿ ಸ್ಟೋರಿ ಅಂದ್ರೆ ಒಂದು ಸಿಂಪಲ್ ಸ್ಟೋರಿ. ಭಾಳಷ್ಟು ನಾವು ಮೂವಿ ಒಳಗೆ ಹಳಿ ಮೂವಿ ನೋಡಿದಲ್ಲ, ಅದನ್ನು ಸ್ಟೋರಿಯನ್ನು ಒಂಚೂರು ವೆರೈಟಿ ತೆಗಿಯಾಕ ನಿಂತಾರು. ಅದೇನಂದ್ರೆ ಈ ಮಕ್ಕಳ ಕಳ್ಳತನವನ್ನು ಮಾಡ್ತಾರಲ್ಲ, ಆಬ್ವಿಯಸ್ಲಿ ಎಲ್ಲ ಕಡೆ ನಾವು ನೋಡ್ತಾವೆ, ಅದು ಎಲ್ಲ ಮೂವಿ ಒಳಗೂ ನೋಡ್ತಾವೆ. ಅದೇ ಒಂದು ಸೀನನ್ನು ಒಂದು ವಿಚಿತ್ರ ಅಂದ್ರೆ ಬೇರೆ ರೀತಿ ಒಳಗೆ ತೋರ್ಸೋಕನ್ನ ಪ್ರಯತ್ನ ಮಾಡಿದರು. ಆನಂತರ ಆಬ್ವಿಯಸ್ಲಿ ಹೇಳ್ಬೇಕಂದ್ರೆ ಒಂದು ರಾಜಕೀಯ, ಆನಂತರ ಆ ರಾಜಕೀಯಕ್ಕೆ ಹೋಗ್ಬೇಕಂದ್ರೆ ಏನೇನು ಬ್ರುಟ್ಯಾಲಿಟಿಯನ್ನು ಮಾಡ್ತಾರೋ, ಯಾವ್ಯಾವ ಕ್ರೈಮ್ಗಳನ್ನು ಮಾಡಿ ಹೋಗ್ತಾರೋ, ಆನಂತರ ಒಂದು ಕ್ರೈಮನ್ನು ಯಾವ ರೀತಿಯಾಗಿ ಮುಚ್ಚಿಡಾಕ್ ನಿಂತಾರೋ, ಈ ರೀತಿಯಾದ ಎಲ್ಲ ಫ್ಯಾಕ್ಟ್ಗಳ ಈ ಒಂದು ಮೂವಿ ಒಳಗೆ ಭಾಳಷ್ಟು ಇರ್ತಾವೆ ಅಂತೇಳಿ ನನಗನ್ಸೈತಿ. ಆನಂತರ ನಮ್ಮ ಕಿಚ್ಚ ಅವರ ಒಂದು ಆ್ಯಕ್ಟಿಂಗ್ ಅಂದ್ರೆ ಟಾಪ್ ಕ್ಲಾಸ್ ಒಳಗಿತ್ತು. ಆನಂತರ ಒಂದು ಸಣ್ಣದಾಗಿ ಏನು ಅನಿಸ್ತಂದ್ರೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲೋ ಒಂದೊಂದು ಕಡೆ ಸಣ್ಣದಾಗಿ ಮಿಸ್ ಮ್ಯಾಚ್ ಆಗೈತಂತ ಅನಿಸ್ತು. ಒಂದು ಸಲ ಬೇಕಾದ್ರೆ ನೋಡ್ರೆ ನಿಮಗೂ ಕೂಡ ಇದಾಕಿದ ಅಲ್ಲಿ ಎಲ್ಲೋ ಒಂದೊಂದು ಕಡೆ ಮಿಸ್ ಮ್ಯಾಚ್ ಆದಂಗೆ ಆಗಾಯಿತು. ಅದನ್ನೊಂದು ಚೂರು ಏನಾರ ಬೆಟರ್ ಮಾಡ್ರೆ ಇನ್ನೂ ಕೂಡ ಸ್ಟೋರಿ ಒಂದು ಚಲೋ ಹೋಗೋದಿತ್ತು. ಆನಂತರ ಬಿಟ್ಟಂಥದ್ದು ಏನೋ ಒಂದು ಪ್ಲ್ಯಾನ್ ಇತ್ತಲ್ಲ, ಅದೆಲ್ಲ ವರ್ಕೌಟಿಂಗ್ ಪ್ಲ್ಯಾನ್ ಅಂತ ಹೇಳ್ಬೋದು. ಯಾವ ಕಾರಣಕ್ಕಂದ್ರೆ ಈಗ ನಾವು ರೀಸೆಂಟಾಗೆ ಒಂದು ನಮ್ಮ ದ ಡೆವಿಲ್ ಮೂವಿದು ಕೂಡ ಟ್ರೈಲರ್ ರಿಲೀಸ್ ಮಾಡ್ಯಾರು. ಅದು ಆಗೋಣಂತಲೇ ರಿಲೀಸ್ ಮಾಡಿದ್ದ. ಅದರ ಹೈಪನ್ನು ಕಡಿಮೆ ಮಾಡೋಕ್ಕೋಸ್ಕರ ಏನೋ ಅನಿಸ್ತು. ಯಾವ ಕಾರಣಕ್ಕಂದ್ರೆ ಇನ್ನೂ ಟೈಮ್ ಇತ್ತು, ಇನ್ನೊಂದು 2 days ಒಂದು ಲೇಟ್ ಮಾಡಿಬಿಟ್ರು ನಡೀತಿತ್ತು. ಬಟ್ ಇರಲಿ, ರಿಲೀಸ್ ಮಾಡಿದಾರು, ಅದೊಂದು ಅಪ್ರಿಷಿಯೇಷನ್ ಅಂದ್ರೆ ಕೊಡಬೇಕಾ. ಒಂದು ಚಲೋ ಟ್ರೈಲರ್ ಇತ್ತು. ಆನಂತರ ನನ್ನ ಕಡೆ ಅಂದರೆ ಈ ಒಂದು ಟ್ರೈಲರ್ ಸಿಗುವಂಥ ಸ್ಟಾರ್ಗಳನ್ನು ನೋಡಿದ್ರೆ 5 ಸ್ಟಾರ್ಗೆ 4.5 ಸ್ಟಾರ್ನ ಕೊಡ್ತಾನೋ. ಇನ್ನೂ ಕೂಡ ಬೆಟರ್ ಮಾಡಿರೋ 5 ಸ್ಟಾರ್ಗೆ 5 ಸ್ಟಾರ್ನ ಕೊಡ್ತೀನಿ. ಆನಂತರ ಒನ್ ನೈಟ್ ಶೋ ಅಂತ ನಮ್ಗೆ ಆಲ್ರೆಡಿ ಗೊತ್ತೈತಿ. ಒಂದು ಬ್ರುಟ್ಯಾಲಿಟಿ ಕೂಡ ಹೈ ಲೆವೆಲ್ ಒಳಗಿರೋ ಚಾನ್ಸ್ ಐತಿ. ಯಾವಾಗಂದ್ರೆ ನಾವು ಟ್ರೈಲರ್ಗೆ ಅನೇಕ ಸೀನ್ಗಳನ್ನು ನೋಡ್ರೆ ಎಲ್ಲ ಸೀನ್ಗಳಿಗೂ ಆಲ್ಮೋಸ್ಟ್ ಅಲ್ಲ ಒಂಥರ ಬ್ರುಟ್ಯಾಲಿಟಿ ಕಾಣ ಐತಿ. ಅಂದ್ರೆ ಒಂಥರ ಸಣ್ಣ ಮಕ್ಕಳಿಂದ ದೂರ ಇರ್ಬೋದೇನೋ ಅನ್ನೋವಂಥ ಸೀನ ಈ ಒಂದು ಮೂವಿ ನೋಡೋಕೆ ಸಿಗ್ತೈತಿ. ನೋಡೋಣ ಯಾವ ಥರ ಮೂವಿ ಇರ್ತದೆ ಅಂತೇಳಿ. ಬಟ್ ಟ್ರೈಲರ್ ಮಾತ್ರ ಒಂದು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಬೆಂಕಿತ್ತು. ಬಟ್ ಒಂದು ಏನು ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ, ಆ ಎಕ್ಸ್ಪೆಕ್ಟೇಷನ್ಗೆ ಇರಲಿಲ್ಲ ಅಂದರೂ ಕೂಡ ಒಂದು ಬೆಟರ್ ಇತ್ತು ಅಂತ ಹೇಳ್ಬೋದು. ಭಾಳ ಲೋನು ಅಲ್ಲ, ಆನಂತರ ಭಾಳ ಹೈಯೂ ಅಲ್ಲ. ಇದೊಂದು ಪೊಲೀಸ್ ಸ್ಟೋರಿ ಅಂತ ಹೇಳ್ಬೋದು. ಅಂದ್ರೆ ಪೊಲೀಸನ ಈತ ಅಂದ್ರೆ ಅಜಯ್ ಮಾರ್ಕಂಡೆ ಅಂತೇಳಿ ನಾವು ಇದ್ರ ಟ್ರೈಲರ್ ಒಂದು ಕಡೆ ಕೇಳ್ತಾವೆ. ಈತ ಒಬ್ಬ ಪೊಲೀಸ್ ಅದಾನೋ, ಪೊಲೀಸ್ ಇದ್ಕೊಂಡನ ಯಾವ ರೀತಿಯಾಗಿ ಒಂದಷ್ಟು ಇನ್ವೆಸ್ಟಿಗೇಷನ್ ಮಾಡ್ತಾನೋ. ಆನಂತರ ಆ ಹುಡುಗರನ್ನು ಅಂದರೆ ಯಾರ ಕಳ್ತನ ಮಾಡ್ಕೊಂಡು ಹೋಗಿದಾರಲ್ಲ ಅವರಿಂದ ಆ ಹುಡುಗರನ್ನು ಯಾವ ರೀತಿಯಾಗಿ ಬಿಡಿಸ್ಕೊಂಡು ಬರ್ತಾನೋ. ಈ ರೀತಿ ಇದೆ ಮೇನ್ ಫೋಕಸ್ ಆಗಿರ್ತೈತಿ ಮೂವಿದ. ಅಲ್ಟಿಮೇಟ್ ಲೆವೆಲ್ ಆಗಿರ್ತೈತಿ. ಆನಂತರ ಭಾಳಷ್ಟು ಜನ ರೌಡಿ ಇದ್ರು ಕೂಡ ಕಾಣಿಸ್ತಾರೆ ಈ ಮೂವಿ ಒಳಗೆ. ಯಾಕಂದ್ರೆ ಫೋಕಸ್ ಇರೋದು ಅದ್ರ ಮ್ಯಾಗ ಐತಿ, ಆ ಕಾರಣಕ್ಕೆ. ಆನಂತರ ಓವರಾಲ್ ಆಗಿ ನೋಡ್ಕಾಸ ಒಂದು ಮನಸ್ಸಿಗೆ ತೃಪ್ತಿಯಾಗುವಂಥ ಒಂದು ಟ್ರೈಲರ್ ಅನಿಸ್ತು ಸದ್ಯದ ಮಟ್ಟಿಗೆ. ನೋಡೋಣ ಮುಂದೆ ಮೂವಿ ರಿಲೀಸ್ ಆಗುವಾಗ ಯಾವ ರೀತಿಯಾಗಿ ಮೂವಿ ಇರುತ್ತೆ ಅಂತೇಳಿ. ಇದಾಗಿತ್ತ ನಮ್ಮ ಮಾರ್ಕ್ ಮೂವಿದ ಅಫಿಷಿಯಲ್ ಟ್ರೈಲರ್ ರಿವ್ಯೂ. ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ.